ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಅಚಿಂತ್ಯ ಅಣ್ಣ ಕಾಯ್ತಾನೆ ಇರ್ತಿದ್ವಿ. ಇಷ್ಟು ವರ್ಷ ನಾನು ದೂರ ಇದ್ದಿದ್ದಕ್ಕೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ದೂರ ಮಾಡಿದ್ದೀನಿ. ಅಮ್ಮು, ಇದಕ್ಕೆ ಇರ್ಬೇಕು. ನಿಮ್ ಜೊತೆ ನನಗೆ ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮು. ಸಾರಿ ಅಮ್ಮು. ಇಲ್ಲಿ ಯಾರಿಗೂ ನನ್ನಿಂದ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ ಅನ್ಸುತ್ತೆ. ಸಾರಿ ಅಣ್ಣ, ನೀನಲ್ಲ, ನಾವೇ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಸಾರಿ. ಸಾರಿ. ನನಗ್ ಮಾತಾಡಕ್ಕೆ ಬಿಡ್ಲಿಲ್ಲ. ಇಬ್ರು ಸನ್ನೆ ಮಾಡ್ಕೊಂಡಿದ್ರೆ ನಿಮಗನ್ಸುತ್ತಾ ಭಕ್ತಿಗೆ ಅಚಿಂತ್ಯ ಸರಿಯ ಜೋಡಿ ಅಂತ? ಅಲ್ಲ, ಅದು ಹೇಗೆ ಗುರೂಜಿಗೆ ಅನಿಸ್ತಿದೆ ಅಂತ ನನಗ್ ಬರ್ತಿದ್ ಕೋಪಕ್ಕೆ. ಅಮ್ಮ, ನೀನ್ ಯಾಕಮ್ಮ ಭಕ್ತಿಗೆ ಬರೋ ಗಂಡುಗಳು ಒಂದೊಂದೇ ನೆಪ ಹೇಳ್ಕೊಂಡು ಹೋಗ್ತಾರೆ ಅಂತ ಯಾಕೆ ಹೇಳ್ದೆ? ಭಕ್ತಿಗೆ ನೋಡಕ್ ಬಂದವರೆಲ್ಲ ಅವ್ರವ್ರ ಯೋಗ್ಯತೆ ತೋರಿಸ್ಕೊಂಡು ಹೋದ್ರು. ಅಂತವ್ರ ಕೈಗೆ ನಮ್ ಭಕ್ತಿ ಸಿಗ್ಲಿಲ್ವಲ್ಲ ಅಂತ ಖುಷಿ ಪಡ್ಬೇಕು. ಅದ್ಬಿಟ್ಟು ಅದೇ ದೊಡ್ಡ ಕೊರಗು ಅನ್ನೋ ತರ ಆಡ್ತಿಯಲ್ಲಮ್ಮ. ಆದ್ರೆ ಗುರೂಜಿ ಹೇಳ್ತಿರೋ ಮನೆತನ. ಅಮ್ಮ, ಏನಮ್ಮ ಆಗಿದೆ ನಿಂಗೆ? ಆ ಪರಂಪರೆಗೆ, ಮನೆತನಕ್ಕೆ ಭಕ್ತಿ ಮದುವೆ ಆಗ್ಬೇಕಾಗಿಲ್ಲ. ನಮ್ ಭಕ್ತಿ ಮದುವೆ ಆಗ್ಬೇಕಾಗಿರೋದು ಹುಡುಗನ್ ಜೊತೆ.